ಭಯ ಏನಕ್ಕೆ ಮಾಡ ಆಯಿತು, ಏನು ಕಾನ್ಫಿಡೆನ್ಸ್ ಇರಬೇಡ, ನಾರ್ಮಲ್ ಆಗಿದೆ ಮತ್ತು ನಾವು ಅಲ್ಲ ಇಲ್ಲೊಂದು ಪಕ್ಕದಲ್ಲೇ ಒಂದು ಲೇಕ್ ಇದೆ, ಕೆಳಗಡೆಯಿಂದ ಬ್ರಿಡ್ಜ್ ಮೇಲೆ ಬರಬೇಕು. ತುಂಬಾ ಚೆನ್ನಾಗಿದೆ. ಈಗ ಸುಮಾರು 6:30 ಗಂಟೆಗಳ ಕಾಲ ಇಲ್ಲಿ ವ್ಯೂ ಅಂತೂ ಅದ್ಭುತವಾಗಿದೆ. ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಸೊ ಆ ಬ್ರಿಡ್ಜ್ ಮೇಲೆ ಒಂದು ಮಂದಿರ ಇದೆ, ದುರ್ಗಾದೇವಿದು. ಏನಪ್ಪ ಅಂದರೆ ಇಲ್ಲಿ ಮಕ್ಕಳಿಗೆ ಕೆಮ್ಮಿರ್ಬೋದು, ಕಿವಿ ನೋವು ಇರ್ಬೋದು, ಅದಾದರೆ ಮನೆಯಿಂದಲೇ ಮೊಸರನ್ನ ಮಾಡಿ ಅದ್ರ ಮೇಲೆ ₹1 ಕಾಯಿನ್ ಇಟ್ಟು ಕೇಳಿಕೊಂಡ್ರೆ ಬೇಗ ಗುಣ ಆಗುತ್ತಂತೆ, ಅಷ್ಟು ಪವರ್ಫುಲ್ಲು. ಆ ದೇವಸ್ಥಾನ ಬಂದು ಆ ಬ್ರಿಡ್ಜ್ ಮೇಲೆ ಇದೆ. ಸೊ ಅಲ್ಲಿ ಹೋಗ್ತಾ ನೋಡೋಣ ಬನ್ನಿ ಬ್ರಿಡ್ಜ್. ಆದರೆ ಅದೇ ಥರ ಇಲ್ಲಿ ತುಂಬ ಜನ ಬಂದಿದ್ದಾರೆ ಈ ಲೇಕ್ ಹತ್ರ. ವ್ಯೂ ಅಂತೂ ಬ್ಯೂಟಿಫುಲ್ ಆಗಿದೆ, ಅದ್ಭುತವಾಗಿದೆ. ಸೊ ವೆದರ್ಗೂ ಇದಕ್ಕೂ ತುಂಬ ಮ್ಯಾಚ್ ಆಗ್ತಿದೆ. ಈ ಲೇಕ್ ಒಂದು ಹೆಸರುಘಟ್ಟ ಲೇಕ್ ಇದು. ಸೊ ನೃತ್ಯ ಗ್ರಾಮದಿಂದ ಸುಮಾರು ಹೋಗೋಣ. ನೃತ್ಯ ಅದು ಕೊಚ್ಚೆ, ಅಲ್ಲಿ ಸ್ವಿಮ್ಮಿಂಗ್ ನಾಟ್ ಅಲೋಡ್ ಅಂತಲೂ ಹಾಕಿದ್ದಾರೆ. ಸೊ ಅದಕ್ಕೆ ಯಾರೂ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಾಯಿಲ್ಲ, ಜಸ್ಟ್ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಇಲ್ಲಿ ಮನೆಯಿಂದನೇ ಏನಾದ್ರು ತೊಗೊಂಬಂದರೆ ತಿಂದು ಚೆನ್ನಾಗಿದೆ. ಆದರೆ ಇಲ್ಲ ಸ್ವಲ್ಪ ಬೈತಾರೆ ಅಲ್ಲಿ. ಸೊ ನೃತ್ಯ ಗ್ರಾಮದಿಂದ ಸುಮಾರು ಆಯ್ತಿರಪ್ಪ ನೃತ್ಯ ಗ್ರಾಮದಿಂದ ಸುಮಾರು 1 ಕಿಲೋಮೀಟ್ರಷ್ಟು ದೂರದಲ್ಲಿದೆ ಇದು ಹೆಸರುಘಟ್ಟ ಲೇಕು. ತುಂಬಾ ಚೆನ್ನಾಗಿದೆ, ರೆಕಮೆಂಡಬಲ್ ಸ್ಪಾಟ್. ಥ್ಯಾಂಕ್ ಯು. ಶುಭ ಸಂಜೆ. ದೇವಸ್ಥಾನ ತೋರಿಸಿ ನೋಡೋಣ ಬನ್ನಿ. ಅಲ್ಲಿ ಕೆಸರಿದೆ, ಕರ್ಕೊಳ್ಳಿ, ಕೆಸರಿದೆ ಅಲ್ಲಿ. ಸಾಕು ಮಿಂಚು, ನೀವು ಅಲ್ಲೇ ನಿಂತು ಹೋಗಿ ಚಪ್ಪಲಿ ಬಿಟ್ಟು. ಅದೇ ನೋಡಿದೆ ಇಲ್ಲಿ ಸ್ಟೇಟಸಲ್ಲಿ, ಅದನ್ನ ನೋಡ್ಬಿಟ್ಟೆ ಕೇಳಿದ್ದು. ಅದನ್ನ ನೋಡ್ಬಿಟ್ಟೆ ನಾನು ಕೇಳಿದ್ದು. ನೋಡಿ ಕಾರ್ತಿಕ್, ಬನ್ನಿ. ಐಫೋನ್ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಇದೆ. ಸೊ ಇವಾಗ ಸಮಯ ಬಂದು 7 ಗಂಟೆ ಆಗ್ತಿದೆ, ಕತ್ಲೆ ಆಗ್ತಾಯಿದೆ, ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ನಾವು ಹೋಗ್ತಾ ಇದ್ದೀವಿ ವಾಪಸ್ಸು ನಮ್ಮ ಗೂಡನ್ನು ಸೇರ್ಕೊಳ್ಳೋಕ್ಕೆ. ತುಂಬಾ ಚೆನ್ನಾಗಿತ್ತು. ಇಲ್ಲೂ ಬಂದು ತುಂಬಾ ಕಾಲ ಕಳಿಬೋದು. ಸುಮಾರು 5 ಗಂಟೆಗೆ ಬಂದರೆ ಬಿಸಿಲು ಇರಲ್ಲ, ಏನೂ ಇರಲ್ಲ. ಸೊ ವೆರಿ ನೈಸ್ ಪ್ಲೇಸ್, ರೆಕಮೆಂಡಬಲ್ ಪ್ಲೇಸ್. ಶುಭ ಸಂಜೆ, ಧನ್ಯವಾದ. ಫೈನಲಿ ಮುಗೀತು, ಹೆಂಗಾಯ್ತು? ಮನೆಗೆ ಹೊರಟಿವಿ. ಈ ದೇವಸ್ಥಾನದಲ್ಲಿ ತುಂಬ ಪವರ್ಫುಲ್ಲು. ಮಕ್ಕಳಿಗೆ ಕಿವಿ ನೋವು, ಕೆಮ್ಮು ಬಂದಾಗ ಮೊಸರನ್ನ ಇಟ್ಟು ₹1 ಕಾಣಿಕೆ ಇಟ್ಟು ಕೇಳಿಕೊಂಡ್ರೆ ಖಂಡಿತ ಹೋದಂತೆ, ಅಷ್ಟು ಪವರ್ಫುಲ್ಲು. ದುರ್ಗಾದೇವಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಈ ಹೆಸರುಘಟ್ಟ ಲೇಕ್.